ಮೇ ಬಿ ಎಲ್ಲರೂ ನಿಮ್ಮನ್ನ ನೈಸ್ ಗರ್ಲ್ ಆರ್ ನೈಸ್ ಮ್ಯಾನ್ ಅಂತ ಕರಿತಿರ್ಬೋದು. ತುಂಬ ಬೇಗ ನೀವು ಎಲ್ಲರ ಜೊತೆ ಅಡ್ಜಸ್ಟ್ ಆಗೋಗ್ತೀರಾ, ಯಾರ ಜೊತೆನೂ ಆರ್ಗ್ಯೂ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಯಾರೇ ನಿಮ್ಮನ್ನ ಫೇವರ್ ಕೇಳಿದ್ರು ಅವ್ರಿಗೆಲ್ಲಿ ಬೇಜಾರಾಗ್ಬಿಡುತ್ತೋ ಅಂತ ನಿಮ್ಗೆ ಎಷ್ಟೇ ಟಯರ್ಡ್ ಆಗಿದ್ರು ಪ್ರತಿ ಸರಿನೂ ಎಸ್ ಹೇಳ್ತಾ ಇರ್ತೀರಾ. ಬೇಸಿಕಲಿ ಯು ಮೇಕ್ ಶ್ಯೂರ್ ನೋ ಬಡಿ ಫೀಲ್ಸ್ ಅನ್ಕಂಫರ್ಟೇಬಲ್ ಅರೌಂಡ್ ಯು. ಆ್ಯಂಡ್ ನೀವು ಇದನ್ನ ಕೈಂಡ್ನೆಸ್ ಅಂತ ಅಂದ್ಕೊಂಡಿರ್ಬೋದು. ಬಟ್ ಒಂದು ಕ್ವೆಶ್ಚನ್ನ ನಿಮಗೆ ಜೆನ್ಯೂನ್ ಆಗಿ ಕೇಳ್ತೀನಿ, ನೀವು ನಿಜವಾಗ್ಲೂ ಕೈಂಡ್ ಇದ್ದೀರಾ ಅಥವಾ ನಿಮ್ಮ ಜೊತೆ ಇರೋರು ನಿಮ್ಮನ್ನು ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅಥವಾ ಜನ ನನ್ನ ಇಷ್ಟಪಡದೇ ಇದ್ದರೆ ಅನ್ನೋ ಭಯದಲ್ಲಿ ಬದುಕ್ತಾ ಇದ್ದೀರಾ? ಬಿಕಾಸ್ ಮೋಸ್ಟ್ ನೈಸ್ ಪೀಪಲ್ ಆರ್ ನಾಟ್ ಕೈಂಡ್, ಬಟ್ ಅವರು ಭಯದಲ್ಲಿ ಬದುಕ್ತಾ ಇರ್ತಾರೆ. ದೇ ಆರ್ ಸ್ಕ್ಯಾರ್ಡ್ ಆಫ್ ಕಾನ್ಫ್ಲಿಕ್ಟ್ಸ್, ದೇ ಆರ್ ಸ್ಕ್ಯಾರ್ಡ್ ಆಫ್ ರಿಜೆಕ್ಷನ್, ದೇ ಆರ್ ಸ್ಕ್ಯಾರ್ಡ್ ಆಫ್ ಪೀಪಲ್ ಸೇಯಿಂಗ್ ಓ ಯು ಹ್ಯಾವ್ ಚೇಂಜ್ಡ್ ಅಂತ. ಆ್ಯಂಡ್ ಪೀಪಲ್ ಸ್ಕ್ಯಾರ್ಡ್ ಆಫ್ ಲೂಸಿಂಗ್ ಪೀಪಲ್. ಆ್ಯಂಡ್ ಇದು ನನಗೆ ಹೇಗೆ ಗೊತ್ತು? ಬಿಕಾಸ್ ನಾನು ಇದೇ ಒಂದು ನೈಸ್ ಗರ್ಲ್ ಲೇಬಲ್ಗೆ ತುಂಬ ವರ್ಷಗಳ ಕಾಲ ಟ್ರ್ಯಾಪ್ ಆಗಿದ್ದೆ. ನಾನು ನನ್ನದೇ ಒಂದು ಪರ್ಸ್ನಲ್ ಎಕ್ಸಾಂಪಲ್ ಹೇಳ್ತೀನಿ, ಸೀಕ್ರೆಟ್, ಯಾರಿಗೂ ಹೇಳೋವಾಗಿಲ್ಲ. ನಾನು ಟೀನೇಜರ್ ಆಗಿದ್ದಾಗ ಒಂದು ರಿಲೇಷನ್ಶಿಪ್ಪಲ್ಲಿದ್ದೆ. ಅವ್ನ ಟೋನ್ ಎಷ್ಟೇ ರೂಡ್ ಆಗಿದ್ರು ನಾನು ವಾಪಸ್ ತಿರುಗಿ ಏನೂ ಮಾತಾಡ್ತಾ ಇರಲಿಲ್ಲ. ನನಗೆ ಹರ್ಟ್ ಆಗೋ ರೀತಿ ಮಾತಾಡಿದ್ರು ನಾನೇನು ಆರ್ಗ್ಯೂ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಆ್ಯಂಡ್ ಹಾಗೆ ನನ್ನ ಎಷ್ಟೇ ಗ್ರ್ಯಾಂಟೆಡ್ ಆಗಿ ತೊಗೊಂಡ್ರು ಮೇ ಬಿ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು ಅಂತ ನನ್ನ ತಲೆಯಲ್ಲಿ ನಾನೇ ಪ್ರತಿ ಸರಿನೂ ಜಸ್ಟಿಫಿಕೇಷನ್ ಕೊಟ್ಕೊಂಡು ನನ್ನನ್ನು ನಾನು ಸಮಾಧಾನ ಮಾಡ್ಕೋತಾ ಇದ್ದೆ. ಐ ಯೂಸ್ ಟು ಬಿ ದಟ್ ನೈಸ್ ಗರ್ಲ್ ಫ್ರೆಂಡ್. ಬಟ್ ನಾನಾಗ ಏನು ರಿಯಲೈಸ್ ಮಾಡ್ಕೊಂಡಿಲ್ಲ ಅಂತ ಅಂದರೆ, ನಾನು ನನ್ನ ರಿಲೇಷನ್ಶಿಪ್ನ ಪ್ರೊಟೆಕ್ಟ್ ಮಾಡ್ಕೊತಾ ಇರಲಿಲ್ಲ, ಬಟ್ ನಾನು ನನ್ನ ಭಯ ಅವ್ರು ನನ್ನ ಫಿಯರ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೆ. ಎಷ್ಟು ವಿಷಯಗಳ ಬಗ್ಗೆ ಭಯ, ಮೈ ಗಾಡ್, ನಾನು ಅವನ ಬಗ್ಗೆ ಕಂಪ್ಲೇಂಟ್ ಮಾಡಿ ಅಥವಾ ಮಾತಾಡಿ ನಮ್ಮ ಬ್ರೇಕಪ್ ಆಗೋದ್ರೆ ಅಥವಾ ನನಗೆ ರಿಲೇಷನ್ಶಿಪ್ ಬಗ್ಗೆ ಇರುವಂತಹ ಅಸಮಾಧಾನಗಳನ್ನ ಮಾತಾಡಿ ನಾನು ತುಂಬ ಡ್ರಮ್ಯಾಟಿಕ್ ಅಂತ ಅನ್ನಿಸ್ಬಿಟ್ರೆ ಅಥವಾ ನನ್ನ ಬಗ್ಗೆ ನಾನು ರೆಸ್ಪೆಕ್ಟ್ನ ಡಿಮ್ಯಾಂಡ್ ಮಾಡಿ ನಾನು ತುಂಬ ಕಿರಿಕು ಅಥವಾ ನಾನು ತುಂಬ ನಾರ್ಸಿಸಿಸ್ಟ್ ಅಂತ ಅಂದ್ಕೊಂಡ್ಬಿಟ್ರೆ ಅನ್ನೋ ಭಯ. ಆ್ಯಂಡ್ ನಿಧಾನವಾಗಿ ನನ್ನನ್ನು ನಾನು ಕಳ್ಕೊತಾ ಹೋದೆ. ದ್ಯಾಟ್ಸ್ ವಾಟ್ ಪೀಪಲ್ ಪ್ಲೀಸಿಂಗ್ ಡಸ್. ಅದು ಒಂದೇ ಸರಿ ನಿಮ್ಮ ಲೈಫ್ನ ಎಕ್ಸ್ಪ್ಲೋರ್ಡ್ ಮಾಡಿಬಿಡಲ್ಲ, ಬಟ್ ನಿಧಾನವಾಗಿ ನಿಮ್ಮ ತನಾನ, ನಿಮ್ಮ ಅಸ್ತಿತ್ವನ, ನಿಮ್ಮ ಒಂದು ವ್ಯಾಲ್ಯೂನ, ನಿಮ್ಮ ರೆಸ್ಪೆಕ್ಟ್ನ, ಬೇರೆಯವ್ರಿಗೆ ನಿಮ್ಮ ಬಗ್ಗೆ ಇರೋ ರೆಸ್ಪೆಕ್ಟ್, ನಿಮ್ಮ ಬಗ್ಗೆ ನಿಮಗಿರೋ ರೆಸ್ಪೆಕ್ಟ್, ಇದೆಲ್ಲದನ್ನು ಕ್ವಯಟ್ಲಿ ಎರೇಸ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ನೀವು ಇದೇ ಪ್ಯಾಟರ್ನಲ್ಲಿ ಸ್ಟಕ್ ಆಗಿದ್ದೀರಾ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು? ಲೆಟ್ ಮಿ ಡಿಸ್ಕ್ರೈಬ್ ಯು. ಸಿಂಪಲ್ ವಿಷಯಗಳನ್ನು ಓವರ್ ಥಿಂಕ್ ಮಾಡ್ತೀರಾ. ಹಾಗೆ ಅವಶ್ಯಕತೆ ಇಲ್ಲದೇ ಇರುವಾಗಲೂ ಸುಮ್ಮನೆ ಸಾರಿ ಹೇಳ್ತೀರಾ. ಮೇ ಬಿ ಫಾರ್ ಎಕ್ಸಾಂಪಲ್, ಸಾರಿ ನೀನು ನೆನಪಾಗ್ತಿದ್ದೆ ಅದಕ್ಕೆ ಟೆಕ್ಸ್ಟ್ ಮಾಡಿದೆ, ಸಾರಿ ಡಿಸ್ಟರ್ಬ್ ಆಯ್ತೇನೋ. ಅಥವಾ ವರ್ಕ್ ಎನ್ವೈರ್ಮೆಂಟಲ್ಲಾದರೆ ಸಾರಿ ವರ್ಕ್ ರಿಲೇಟೆಡ್ ಏನೋ ಡೌಟ್ ಇತ್ತು ಅದಕ್ಕೆ ಇಮೇಲ್ ಮಾಡಿದೆ. ಇಲ್ಲಿ ನೀವು ಸಾರಿ ಅಥವಾ ಅಪಾಲಜಿ ಕೇಳುವಂತಹ ವಿಷಯ ಏನಿತ್ತು, ಬಟ್ ಸ್ಟಿಲ್ ಯು ಮೆನ್ಷನ್ ಸಾರಿ. ನೀವು ಸಾರಿ ಮೆನ್ಷನ್ ಮಾಡಿದಾಗ ಮೇ ಬಿ ಐ ಆಮ್ ಬೀಯಿಂಗ್ ಟೂ ಕೈಂಡ್ ಅಥವಾ ಪೊಲೈಟ್ ಅಂತ ಅನ್ಕೊತೀರಾ, ಬಟ್ ಅದು ನಿಮ್ಮ ಅಂಡರ್ ಕಾನ್ಫಿಡೆನ್ಸ್ನ ತೋರಿಸುತ್ತೆ. ಡೋಂಟ್ ಡೂ ದ್ಯಾಟ್. ಜೆನ್ಯೂನ್ ಕಾರಣಕ್ಕೆ ನೀವು ನೋ ಹೇಳಿದ್ರು ಸುಮ್ಮನೆ ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡೋದು, ರಾತ್ರಿ ಮಲ್ಕೊಳ್ಳುವಾಗ ಅವತ್ತು ನಡೆದಂತಹ ಕಾನ್ವರ್ಸೇಷನ್ನ ಮತ್ತೆ ನಿಮ್ಮ ತಲೆಯಲ್ಲಿ ರೀಪ್ಲೇ ಮಾಡೋದು. ನಾನು ತುಂಬ ರೂಡಾಗಿ ಮಾತಾಡ್ಬಿಟ್ನಾ, ಶುಡ್ ಹ್ಯಾವ್ ಬಿನ್ ಮೋರ್ ಜೆಂಟಿಲ್ ಅಂತ. ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಈಸ್ ಫೈನ್ ಆ್ಯಂಡ್ ಆ್ಯಕ್ಚುಲಿ ಬೇಕೇ ಬೇಕು. ಬಟ್ ನಿಮಗೋಸ್ಕರ ನೀವು ಸೆಟ್ ಮಾಡ್ಕೊಂಡಿರೋ ಬೌಂಡ್ರಿನ ಫಾಲೋ ಮಾಡಿ ಹಾಗೆ ಮಾಡಬಾರ್ದಾಗಿತ್ತಾ, ಹೀಗೆ ಮಾಡಬಾರ್ದಾಗಿತ್ತಾ ಅಂತ ಓವರ್ ಥಿಂಕ್ ಮಾಡಿಕೊಂಡು ನಿಮ್ಮನ್ನು ನೀವು ಟಾರ್ಚರ್ ಮಾಡ್ಕೊಳ್ಳೋದಿದೆಯಲ್ಲ, ದ್ಯಾಟ್ ಶೋಸ್ ಯುವರ್ ಲೋ ಸೆಲ್ಫ್ ಎಸ್ಟೀಮ್. ಆ್ಯಂಡ್ ಹಾಗೆ ಇನ್ನೂ 2 ಮೇಜರ್ ಕ್ವಾಲಿಟೀಸ್ ಅಂತ ಅಂದರೆ, ಇನ್ನೊಬ್ಬರು ನಿಮ್ಮ ಬಗ್ಗೆ ಇನ್ಸಲ್ಟ್ ಆಗೋ ರೀತಿ ಜೋಕ್ ಮಾಡಿದಾಗಲೂ ನಾನು ತುಂಬ ಓವರ್ ಥಿಂಕ್ ಮಾಡ್ತಿದ್ದೇನೇನೋ, ಸುಮ್ಮನೆ ಜೋಕ್ ಥರ ತೊಗೋಬೇಕು ಅಂತ ಇನ್ಸಲ್ಟ್ನ ಪಕ್ಕಕ್ಕೆ ತಳ್ಳಿ ಎಲ್ಲರ ಜೊತೆ ನಿಮ್ಮ ಇನ್ಸಲ್ಟ್ ಬಗ್ಗೆ ನೀವೇ ನಗೋದು ಹ್ಯೂಜ್ ಮಿಸ್ಟೇಕ್. ಆ್ಯಂಡ್ ಹಾಗೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಿ ಅದರ ಬಗ್ಗೆ ಕ್ಲಾರಿಟಿ ತೊಗೋಬೇಕು. ಬಟ್ ಆ ಡಿಫಿಕಲ್ಟ್ ಕಾನ್ವರ್ಸೇಷನ್ನ ಆದಷ್ಟು ಮುಂದಕ್ಕೆ ತಳ್ತಾ ಇರೋದು, ಇವತ್ತು ಬೇಡ ನಾಳೆ ಮಾತಾಡೋಣ, ಮುಂದಿನ ವಾರ ಮಾತಾಡೋಣ ಅಂತ. ಐ ಯೂಸ್ ಟು ಡೂ ದಿಸ್ ಆಲ್ ದ ಟೈಮ್, ಬಟ್ ಅಗೇನ್ ಅ ಹ್ಯೂಜ್ ಮಿಸ್ಟೇಕ್. ಆ ರೀತಿ ಮಾಡಬೇಡಿ. ಹೀಗೆಲ್ಲ ಇರೋದ್ರಿಂದ ನೀವು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ನಿಧಾನವಾಗಿ ನೀವು ಶ್ರಿಂಕ್ ಆಗ್ತಾ ಇರ್ತೀರ. ಬೀಯಿಂಗ್ ಕೈಂಡ್ ಇಸ್ ಬ್ಯೂಟಿಫುಲ್ ಆಫ್ ಕೋರ್ಸ್, ಬಟ್ ನಿಮ್ಮನ್ನು ನೀವು ಬಿಟ್ಕೊಡೋದು, ನಿಮ್ಮನ್ನೇ ನೀವು ಕಳ್ಕೊಳ್ಳೋದು ಡೆಫಿನೆಟ್ಲಿ ಕೈಂಡ್ನೆಸ್ ಅಲ್ಲ, ಪೊಲೈಟ್ನೆಸ್ ಮಾಸ್ಕ್ ಹಾಕ್ಕೊಂಡಿರುವಂತಹ ಫಿಯರ್ ಅದು. ಬಟ್ ಯಾಕೆ ಯೂಶ್ವಲಿ ನಾವು ನಮ್ಮನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಇನ್ನೊಬ್ಬರನ್ನ ಅಷ್ಟೊಂದು ತಲೆ ಮೇಲೆ ಕೂರಿಸ್ಕೋತೀವಿ ಅಂತ ನಾವು ಸೈಕಾಲಜಿಕಲಿ ನೋಡೋದಾದರೆ, ದಿಸ್ ಪವರ್ಫುಲ್ ಬುಕ್ ದ ಬಾಡಿ ಕೀಪ್ಸ್ ದ ಸ್ಕೋರ್ ಬೈ ಸೈಕಾಯಾಟ್ರಿಸ್ಟ್ ಬೆಸಿಲ್ ವಾನ್ ಡರ್ ಕೋಲ್ಕ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರಲ್ಲಿ ಹಿ ಸೇಸ್ ಹೇಗೆ ನಮ್ಮ ನರ್ವಸ್ ಸಿಸ್ಟಮ್ ನಮ್ಮ ಎಮೋಷ್ನಲ್ ಎಕ್ಸ್ಪೀರಿಯನ್ಸಸ್ನ ನೆನ್ಪಿಟ್ಕೊಂಡಿರುತ್ತೆ, ಎಸ್ಪೆಷಲಿ ನಿಮಗೆ ಚೈಲ್ಡ್ಹುಡ್ಡಲ್ಲಿ ಅನ್ಸೇಫ್ ಆಗಿ ಫೀಲ್ ಆದಾಗ ಅನ್ನೋದನ್ನು ಹೇಳ್ತಾರೆ. ಯೂಶ್ವಲಿ ನೀವು ಚೈಲ್ಡ್ಹುಡ್ಡಲ್ಲಿ
ಕಾನ್ಫ್ಲಿಕ್ಟ್ ಅಂದರೆ ತುಂಬ ಡೇಂಜರಸ್ ಅನ್ನುವಂತಹ ಎನ್ವೈರ್ನ್ಮೆಂಟಲ್ಲಿ ಬೆಳೆದಿದ್ರೆ ಯಾರೇ ಏನೇ ಉಲ್ಟಾ ಹೇಳಿದ್ರು ಜಾಸ್ತಿ ಆರ್ಗ್ಯೂ ಮಾಡಬಾರ್ದು, ಅದನ್ನ ಸುಮ್ಮನೆ ಒಪ್ಕೊಂಡ್ಬಿಡ್ಬೇಕು, ಆಗ ಸೇಫ್ ಅನ್ನೋದನ್ನು ನಿಮ್ಮ ಬಾಡಿ ಕಲ್ತಿರತ್ತೆ. ಹಾಗಾಗಿ ನೀವು ದೊಡ್ಡವರಾದ್ಮೇಲೂ ಯಾರೇ ನಿಮ್ಮ ಮಾತಿಗೆ ಡಿಸ್ಅಗ್ರಿ ಮಾಡಿದ್ರು ಅಥವಾ ಯಾರೇ ನಿಮ್ಮ ಎದುರಿಗೆ ವಾಯ್ಸ್ ರೇಸ್ ಮಾಡಿದ್ರು ನಿಮ್ಮ ಬಾಡಿ ಅದನ್ನು ಅನ್ಸೇಫ್ ಅಥವಾ ಥ್ರೆಟ್ ಅನ್ನೋ ರೀತಿ ನೋಡುತ್ತೆ. ಸೊ ನಿಮಗೆ ಇನ್ನೊಬ್ಬರಿಗೆ ನೋ ಹೇಳೋದಕ್ಕೆ ಅಷ್ಟೊಂದು ಭಯ ಆಗುತ್ತೆ. ನಾಟ್ ಬಿಕಾಸ್ ನೀವು ತಪ್ಪು ಅಂತ ಅಲ್ಲ, ನಿಮ್ಮ ಬಾಡಿ ಅದನ್ನ ಸೇಫ್ ಅಲ್ಲ ಅಂತ ಕಲ್ತ್ಬಿಟ್ಟಿರುತ್ತೆ. ಈ ಬುಕ್ ಜೆನ್ಯೂನ್ಲಿ ನನ್ನ ಪ್ಯಾಟರ್ನ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದೆ. ಆ್ಯಂಡ್ ಹಾಗೆ ಹೇಗೆ ನಮ್ಮ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ನಮ್ಮ ಅಡಲ್ಟ್ ಬಿಹೇವಿಯರ್ನ ಶೇಪ್ ಮಾಡುತ್ತೆ ಆ್ಯಂಡ್ ಹಾಗೆ ಟ್ರಾಮಾಗಳಿಂದ ಹೇಗೆ ಹೀಲ್ ಆಗ್ಬೋದು ಅನ್ನೋದನ್ನು ಹೇಳಿದ್ದಾರೆ. ಬಟ್ ಡೆಫಿನೆಟ್ಲಿ ಇದು ಈಸಿ ರೀಡ್ ಅಲ್ಲ, ಇಟ್ಸ್ ಲೈಕ್ ಅ ಮೈಂಡ್ ಜಿಮ್ ಅಂತ ಹೇಳ್ಬೋದು. ತುಂಬಾ ಗಮನ ಕೊಟ್ಟು ಓದಬೇಕಾದಂತಹ ಬುಕ್. ಇಟ್ಸ್ ಲೈಕ್ ಒಂದು ಕೋರ್ಸ್ ಅಂತಲೇ ಅಂದ್ಕೊಳ್ಬೋದು. ತುಂಬ ಡೀಪ್ ಆಗಿದೆ. ಬಟ್ ಇನ್ ಕೇಸ್ ನಿಮಗೆ ಇದರ ಕೀ ಲೆಸನ್ಸ್ ನಾನು ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಹೀಲ್ ಅಂತ ನೀವು ಕಾಮೆಂಟ್ ಮಾಡ್ಬೋದು. ಇದಕ್ಕೆ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ನಾವು ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಈ ಬುಕ್ಕಲ್ಲಿ ಹೇಳಿರೋ ಹಾಗೆ ನಿಮ್ಮ ಬ್ರೈನ್ ಇಂಪಾರ್ಟೆಂಟ್ ಆರ್ ನೆಸೆಸರಿ ಆರ್ಗ್ಯುಮೆಂಟ್ಸ್ ಆರ್ ಡಿಸ್ಕಷನ್ನ ಕೂಡ ಅವಾಯ್ಡ್ ಮಾಡಿ ಅವ್ರು ಏನು ಹೇಳ್ತಾರೋ ಸುಮ್ಮನೆ ಅದನ್ನ ಒಪ್ಕೊಂಡ್ಬಿಡ್ಬೇಕು, ಐ ವಿಲ್ ಬಿ ಲವ್ಡ್ ಅವಾಗ ಅನ್ನೋ ಒಂದು ರೂಲ್ನ ನಿಮ್ಮ ಬ್ರೈನ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಆ್ಯಂಡ್ ಆ ರೂಲ್ ನಿಮ್ಮನ್ನ ಎಲ್ಲ ಕಡೆ ಫಾಲೋ ಮಾಡ್ತಾ ಇರುತ್ತೆ. ಬಿ ಇಟ್ ಫ್ರೆಂಡ್ಶಿಪ್ಸ್, ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಅಥವಾ ವರ್ಕ್, ಹೀಗೆ ಎಲ್ಲ ಕಡೆ ನೀವು ಪೀಸ್ ಕೀಪರ್ ಆಗೋಗಿರ್ತೀರ. ನಾನು ಜನನ ಎಲ್ಲಿ ಹರ್ಟ್ ಮಾಡ್ತೀನೋ ಅನ್ನೋ ಭಯಕ್ಕಿಂತ ನನ್ನನ್ನು ಇಷ್ಟಪಟ್ಟವರು ನನ್ನ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋ ಒಂದು ಭಯನೇ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ಈ ಭಯ ನಿಮ್ಮ ಲೈಫ್ನ ಯಾವಾಗಲೂ ಕಂಟ್ರೋಲ್ ಮಾಡ್ತಾ ಇರುತ್ತೆ. ನಿಮ್ಮ ಸ್ಕಿನ್ ಕೇರ್, ಫಿಟ್ನೆಸ್, ಬೆಟರ್ ಔಟ್ಫಿಟ್ಸ್ ಅಥವಾ ಕಾನ್ಫಿಡೆನ್ಸ್ ಕೋಟ್ಸಿಂದ ನಿಮ್ಮ ರಿಯಲ್ ಗ್ಲೋ ಅಪ್ ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ವೆಲ್ ದ್ಯಾಟ್ಸ್ ಪಾರ್ಷಿಯಲಿ ರಾಂಗ್. ಬಿಕಾಸ್ ನಿಮ್ಮ ರಿಯಲ್ ಗ್ಲೋ ಅಪ್ ಸ್ಟಾರ್ಟ್ ಆಗೋದು ದ ಡೇ ನೀವು ಉಸಿರಾಡೋದಕ್ಕೂ ಇನ್ನೊಬ್ಬರಿಂದ ಪರ್ಮಿಷನ್ ತೊಗೊಳೋದನ್ನು ನಿಲ್ಲಿಸಿದಾಗ. ಆ್ಯಂಡ್ ಒಂದೇ ಸರಿ ಡ್ರಮ್ಯಾಟಿಕ್ಕಾಗಿ ಚೇಂಜ್ ಆಗೋಕ್ಕೆ ಯಾರಿಗೂ ಆಗಲ್ಲ. ಜಸ್ಟ್ ಸ್ಟಾರ್ಟ್ ಸ್ಮಾಲ್. ಮೇ ಬಿ ನಿಮ್ಗೊಂದು ವಿಷಯ ಸರಿ ಇಲ್ಲ ಅಂತ ಅನ್ನಿಸ್ದಾಗ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಬಿಗಿನಿಂಗಲ್ಲಿ ಧೈರ್ಯ ಇರಲ್ಲ. ಸೊ ಎಲ್ಲರ ಜೊತೆ ಸುಮ್ಮನೆ ಫೇಕಾಗಿ ನಕ್ಬಿಟ್ಟು ಐ ಬಿಲಾಂಗ್ ಹಿಯರ್ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಜಸ್ಟ್ ಟೇ ಕ್ವಯಟ್, ಅದನ್ನ ಎಂಟರ್ಟೈನ್ ಮಾಡಿಬಿಡಿ. ಆ್ಯಂಡ್ ಹಾಗೆ ಇನ್ನೊಬ್ಬರು ನಿಮ್ಮಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ವಿಚ್ ಇಸ್ ಟ್ರೈನಿಂಗ್ ಯುವರ್ ಎನರ್ಜಿ ಅಂತ ಅಂದರೆ ಜಸ್ಟ್ ಸೇ ನಾಟ್ ನೌ. ಇದನ್ನು ನಿಮ್ಮ ತಲೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಾರ್ಮಲೈಸ್ ಮಾಡ್ಕೊಳ್ಳಿ. ಒಂದು ಬಾಟ್ಲು ತುಂಬ ನೀರು ತುಂಬಿದ್ರೇ ಆ ನೀರನ್ನ ಎಲ್ರಿಗೂ ಹಂಚೋದಕ್ಕೆ ಸಾಧ್ಯ. ಬಟ್ ಆ ಬಾಟ್ಲು ಖಾಲಿ ಇತ್ತು ಅಂತ ಅಂದರೆ ನೀರು ಹೇಗೆ ಹಂಚ್ತೀರಾ? ಅದೇ ರೀತಿಯೇ ಮೊದಲು ನಿಮ್ಮನ್ನು ನೀವು ನರ್ಚರ್ ಮಾಡ್ಕೊಳ್ಳಿ. ಆಗಲೇ ಎಲ್ರಿಗೂ ಆ ಒಂದು ಪ್ರೀತಿ, ಕೇರ್, ಕನ್ಸರ್ನ್ ಎಲ್ಲನೂ ಕೊಡೋದಕ್ಕೆ ಸಾಧ್ಯ ಅಲ್ವಾ? ಆ್ಯಂಡ್ ಹಾಗೆ ಇನ್ನೊಬ್ರಿಗೆ ನೋ ಹೇಳುವಾಗ ಕೋಪ ಬೇಡ, ಅಪಾಲಜಿ ಬೇಡ, ಜಸ್ಟಿಫಿಕೇಷನ್ ಬೇಡ. ಬಟ್ ನಿಮ್ಮ ಟೋನಲ್ಲಿ ಒಂದು ಕ್ವಯಟ್ ಕಾನ್ಫಿಡೆನ್ಸ್ ಇರಬೇಕು. ಇಟ್ಸ್ ಲೈಕ್ ಐ ನೋ ವಾಟ್ ಐ ಆಮ್ ಡೂಯಿಂಗ್, ಐ ನೋ ವಾಟ್ ಐ ಆಮ್ ಸೇಯಿಂಗ್ ಅನ್ನೋ ಒಂದು ಕ್ಲಾರಿಟಿನ ಪೋರ್ಟ್ರೇ ಮಾಡಬೇಕು. ಆ್ಯಂಡ್ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಇರೋರ ಟೋನ್ ಡಿಸ್ರೆಸ್ಪೆಕ್ಟ್ಫುಲ್ ಆಗಿದ್ದರೆ ಯು ಕ್ಯಾನ್ ಸೇ ಐ ಡೋಂಟ್ ಲೈಕ್ ದಟ್ ಟೋನ್, ಮೊದಲು ಕಾಮ್ ಡೌನ್ ಆಗಿ ಆಮೇಲೆ ಮಾತಾಡೋಣ ಅಂತ. ಆ್ಯಂಡ್ ಇದನ್ನ ಹೇಳುವಾಗ ನೀವು ಕೂಡ ಕಾಮ್ ಆಗಿರಿ, ಎಮೋಷ್ನಲ್ ಆಗಿಬಿಡಿ. ಬಿಕಾಸ್ ಪವರ್ ಡಸಂಟ್ ಶೌಟ್, ರೈಟ್? ಬಿಗಿನಿಂಗಲ್ಲಿ ಇದೆಲ್ಲ ತುಂಬ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ಬೋದು. ಬಿಕಾಸ್ ನಿಮ್ಮ ನರ್ವಸ್ ಸಿಸ್ಟಮ್ ಸರ್ವೈವಲ್ ಮೂಡ್ಗೆ ಅಡ್ಜಸ್ಟ್ ಆಗೋಗಿರುತ್ತೆ. ಬಟ್ ರಿಮೆಂಬರ್, ಡಿಸ್ಕಂಫರ್ಟ್ ಅಂದರೆ ಡೇಂಜರ್ ಅಲ್ಲ, ಇಟ್ಸ್ ಗ್ರೋತ್. ಆ್ಯಂಡ್ ಆಲ್ಸೋ ನೀವು ರೂಡ್ ಆಗಬೇಕಾಗಿಲ್ಲ, ನೀವು ಕೈಂಡ್ ಆಗಿರೋದನ್ನು ನಿಲ್ಲಿಸಬೇಕಾಗಿಲ್ಲ. ಬಟ್ ಕೈಂಡ್ನೆಸ್ ಜೊತೆ ಬೌಂಡ್ರಿನ ಸೆಟ್ ಮಾಡ್ಕೊಳ್ಳೋದು ಸ್ಟ್ರೆಂತ್. ಬೌಂಡ್ರೀಸೇ ಇಲ್ಲದೆ ಇನ್ನೊಬ್ಬರಿಗೆ ಕೈಂಡ್ನೆಸ್ನ ತೋರಿಸೋದು ಇಟ್ಸ್ ಸೆಲ್ಫ್ ನೆಗ್ಲೆಕ್ಟ್. ದೆರ್ ಇಸ್ ಅ ಡಿಫ್ರೆನ್ಸ್, ರೈಟ್? ಆ್ಯಂಡ್ ಈ ಡಿಫ್ರೆನ್ಸ್ನ ನೀವು ಕಲಿತಾಗ ನಿಮ್ಮ ರಿಲೇಷನ್ಶಿಪ್ ಇಂಪ್ರೂವ್ ಆಗುತ್ತೆ. ಬಿಕಾಸ್ ಜನರಿಗೆ ಈಗ ಗೊತ್ತು ಹೂ ಯು ಆರ್ ಅಂತ. ಆ್ಯಂಡ್ ಇನ್ ಕೇಸ್ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ, ಯು ಡೋಂಟ್ ನೋ ಹೂ ಯು ಆರ್ ಅಂತ ಅಂದರೆ ಪ್ರತಿಯೊಬ್ಬರು ಅವ್ರದ್ದೇ ಡೆಫಿನೇಷನ್ ಕೊಡ್ತಾ ಇರ್ತಾರೆ ನೀವು ಯಾರು ಅಂತ ಅನ್ನೋದಕ್ಕೆ. ಹಾಗಾಗೋದಕ್ಕೆ ಬಿಡಬೇಡಿ. ಫಸ್ಟ್ ಡೀಪ್ಲಿ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ನೋ ಹೂ ಯು ಆರ್. ಐ ಹ್ಯಾಡ್ ಟು ಲರ್ನ್ ದಿಸ್ ದ ಹಾರ್ಡ್ ವೇ. ನನಗೆ ಆಗ ಅಷ್ಟು ಎಮೋಷ್ನಲ್ ಮೆಚುರಿಟಿ ಇರಲಿಲ್ಲ ಅನ್ನೋದನ್ನು ನನಗೆ ಲೈಫ್ ಅರ್ಥ ಮಾಡಿಸಿತ್ತು. ಐ ಯೂಸ್ ಟು ಬಿ ಸ್ಕೇರ್ಡ್. ಬಟ್ ನಾನು ಅದನ್ನ ಕಲ್ತ ಮೇಲೆ, ಅರ್ಥ ಮಾಡ್ಕೊಂಡ್ಮೇಲೆ ನಾನು ಎಲ್ರಿಗೂ ಡೋರ್ ಮ್ಯಾಟ್ ಆಗೋದನ್ನು ನಿಲ್ಲಿಸ್ದೆ, ನಾನು ಶ್ರಿಂಕ್ ಆಗೋದನ್ನು ನಿಲ್ಲಿಸ್ದೆ. ಐ ಹೀಲ್ಡ್, ಐ ಬಿಕೇಮ್ ಪೀಸ್ಫುಲ್. ನಾಟ್ ಬಿಕಾಸ್ ನಾನು ಕಾನ್ಫ್ಲಿಕ್ಟ್ಸ್ ಆರ್ ಜಗಳಗಳನ್ನ ಅವಾಯ್ಡ್ ಮಾಡಿದೆ ಅಂತ ಅಲ್ಲ, ಬಟ್ ಎಲ್ಲದಕ್ಕೂ ಎಲ್ರಿಗೂ ಹೆದರ್ಕೊಳ್ಳೋದನ್ನ ನಿಲ್ಲಿಸ್ದೆ. ಮೇ ಬಿ ನಾನು ಹೀಗೆ ಮಾಡಿದ್ರೆ ನಂಗೆ ಬೇಕಾದವರು ಬಿಟ್ಟು ಹೋಗ್ಬಿಡ್ತಾರೇನೋ, ಅಥವಾ ನನ್ನ ಬಗ್ಗೆ ಹೀಗೆ ಗಾಸಿಪ್ ಮಾಡಿಬಿಡ್ತಾರೇನೋ, ಹಾಗಾಗುತ್ತೇನೋ ಹೀಗಾಗುತ್ತೇನೋ ಅಂತ ಭಯ ಪಡೋದನ್ನ ನಿಲ್ಲಿಸ್ದೆ. ಆ್ಯಂಡ್ ಪ್ರತಿಯೊಂದಕ್ಕೂ ಇನ್ನೊಬ್ಬರ ವ್ಯಾಲಿಡೇಷನ್ನ ಸೀಕ್ ಮಾಡೋದನ್ನು ನಿಲ್ಲಿಸ್ದೆ. ಆ್ಯಂಡ್ ಎಸ್, ಐ ಯೂಸ್ ಟು ಬಿ ಸ್ಟುಪಿಡ್, ಐ ಯೂಸ್ ಟು ಬಿ ಡಮ್. ನಾನು ಅದನ್ನ ಹೇಳ್ಕೊಳ್ಳೋದಕ್ಕೆ ನನಗೆ ಯಾವುದೇ ಮುಜುಗರ ಇಲ್ಲ. ಬಿಕಾಸ್ ನನ್ನ ಆ ಒಂದು ವರ್ಷನ್ ಯೋಚನೆ ಮಾಡ್ತಾ ಇದ್ದಂತಹ ರೀತಿಯೇ ಬೇರೆ,
ನನಗೆ ಆಗ ಇದ್ದಂತಹ ಎಮೋಷ್ನಲ್ ಮೆಚುರಿಟಿನೇ ಬೇರೆ, ಈಗ ಇರುವಂತಹ ಮೆಚುರಿಟಿನೇ ಬೇರೆ, ಆ್ಯಂಡ್ ಮೇ ಬಿ ಇನ್ನೊಂದು 5 ವರ್ಷದಲ್ಲಿ ನನಗೆ ಬರುವಂತಹ ಮೆಚುರಿಟಿನೇ ಬೇರೆ. ಬಟ್ ಯಾವಾಗ ನಾವು ನಮ್ಮ ಪ್ಯಾಟರ್ನ್ಸ್, ನಮ್ಮ ಮಿಸ್ಟೇಕ್ಸ್ನ ನಾವು ರಿಯಲೈಸ್ ಮಾಡಿಕೊಂಡು ಅದನ್ನು ತಿದ್ಕೊಂಡು ನಾವು ಬದುಕಲ್ವೋ, ಆವಾಗ ನಾವು ಬದುಕಿದ್ದು ಸತ್ತ ಹಾಗೆ ಅನ್ನೋದು ನನ್ನ ಒಪಿನಿಯನ್. ಬಿಕಾಸ್ ಲೈಫ್ ನಮಗೆ ಕಾನ್ಸ್ಟೆಂಟ್ಲಿ ಲೆಸನ್ನ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ. ನಾವು ಎಷ್ಟು ಗ್ರಾಸ್ಪ್ ಮಾಡಿಕೊಂಡು ಎಷ್ಟು ಕಲಿತೀವಿ ಅನ್ನೋದು ನಮ್ಮ ಕೆಪಾಸಿಟಿ ಮೇಲೆ ಬಿಟ್ಟಿದ್ದು. ಆ್ಯಂಡ್ ಈ ವಿಡಿಯೋ ಮೂಲಕ ನಿಮ್ಮನ್ನು ನೀವು ನೋಡ್ಕೊಂಡ್ರಿ ಅಂತ ಅಂದರೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ನಾಟ್ ಅನ್ ಅಟ್ಯಾಕ್, ಬಟ್ ಮೇ ಬಿ ಈ ವಿಡಿಯೋ ನಿಮಗೊಂದು ಇನ್ವಿಟೇಷನ್ ಟು ರಿಯಲೈಸ್ ಯು ಆರ್ ನಾಟ್ ಟು ನೈಸ್ ಬಟ್ ಯು ಆರ್ ಅಫ್ರೇಡ್, ಆ್ಯಂಡ್ ಇನ್ನು ಮುಂದೆನೂ ನೀವು ಇದೇ ರೀತಿ ಬದುಕಬೇಕಾಗಿಲ್ಲ, ಯು ಕ್ಯಾನ್ ಚೇಂಜ್ ಯುವರ್ ಸೆಲ್ಫ್ ಅಂತ ಹೇಳೋ ಒಂದು ಪುಟ್ಟ ಪ್ರಯತ್ನ. ಆ್ಯಂಡ್ ಐ ಹೋಪ್ ನನ್ನ ಈ ಒಂದು ಚಿಕ್ಕ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ನಿಮಗೇನೋ ಒಂಚೂರಾದರೂ ಹೆಲ್ಪ್ ಮಾಡಿದೆ ಅಂತ. ಇಫ್ ಯಸ್, ಐ ಆಮ್ ರಿಯಲಿ ಗ್ರೇಟ್ಫುಲ್. ಮುಂದಿನ ವಾರ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗೋಣ. ಬಾಯ್.